ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು 30 ವರ್ಷಗಳ ನಂತರ ಈ ದೀಪಾವಳಿಯಲ್ಲಿ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಕರ್ಕ ರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರಲು ಸಜ್ಜಾಗುತ್ತಿದೆ. ಶಾಸ್ತ್ರಗಳ ಪ್ರಕಾರ ಇದು ಕೇವಲ ಸಾಮಾನ್ಯ ಘಟನೆಯಲ್ಲ, ಒಂದು ದೈವಿ ಶಕ್ತಿಯ ಪ್ರಭಾವವಾಗಿದೆ. 2025ರ ಅಕ್ಟೋಬರ್ 22ರಂದು ಆಕಾಶದಲ್ಲಿ ಒಂದು ಅಪೂರ್ವ ಯೋಗ ನಿರ್ಮಾಣವಾಗಲಿದೆ. ಈ ಯೋಗದ ಪರಿಣಾಮವಾಗಿ ಪ್ರತಿಯೊಬ್ಬರ ಕುಂಡಲಿಯಲ್ಲೂ ಹೊಸ ಶಕ್ತಿಯ ಸಂಚಾರವಾಗುತ್ತದೆ. ವಿಶೇಷವಾಗಿ ಕರ್ಕ ರಾಶಿಯ ಜನರಿಗೆ ಇದು ಜೀವಂತ ಭಾಗ್ಯವನ್ನು ಮತ್ತೆ ಪ್ರಜ್ವಲಿಸುವಂತಾಗುತ್ತದೆ. ಬೃಹಸ್ಪತಿಯ ಈ ಅಮೃತ ದೃಷ್ಟಿ ಅವರ ಸ್ಥಗಿತವಾದ ಕೆಲಸಗಳನ್ನು ಮುಂದಕ್ಕೆ ಚಲಿಸಲು ಪ್ರೇರೇಪಿಸಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಚೈತನ್ಯ, ಕುಟುಂಬದಲ್ಲಿ ಶಾಂತಿ ಮತ್ತು ಮನಸ್ಸಿನಲ್ಲಿ ನವಚೈತನ್ಯ ಕಾಣಲು ಸಾಧ್ಯ. ಶಾಸ್ತ್ರಗಳು ಹೇಳುವಂತೆ ಈ ಬಾರಿ ದೀಪಗಳ ಹಬ್ಬ ಕೇವಲ ಬೆಳಕಿನದಲ್ಲ, ಅದು ಕರ್ಕ ರಾಶಿಯವರ ಜೀವನದ ಹೊಸ ಅಧ್ಯಾಯದ ಆರಂಭವೂ ಆಗಲಿದೆ. ಕರ್ಕ ರಾಶಿಯವರ ಕುಂಡಲಿಯ ವಿಚಾರ ಮಾಡಿದಾಗ ಬಹುತೇಕ ಗ್ರಹಗಳು ಮೌನ ಸ್ಥಿತಿಯಲ್ಲಿರುವಂತೆಯೇ ಕಾಣಿಸುತ್ತವೆ. ಆದರೆ ಒಂದು ಗ್ರಹ, ದೇವಗುರು ಬೃಹಸ್ಪತಿ, ಸ್ವತಃ ಬ್ರಹ್ಮಾಂಡದ ಶಕ್ತಿ ಮತ್ತು ಜ್ಞಾನವನ್ನು ಹೊತ್ತಿರುವ ಶ್ರೇಷ್ಠ ಗ್ರಹ. 2025ರ ಅಕ್ಟೋಬರ್ 22ರಂದು ಅವರು ನಿಮ್ಮ ದ್ವಾದಶ ಭಾವದಿಂದ ಹೊರಬಂದು ಲಗ್ನ ಭಾವಕ್ಕೆ ಪ್ರವೇಶಿಸುತ್ತಾರೆ. ಅದು ಉಚ್ಚ ಸ್ಥಿತಿಯಲ್ಲಿ. ಇದು ಸಾಮಾನ್ಯ ಗ್ರಹಗತಿಯಲ್ಲ, ಇದನ್ನು ಬ್ರಹ್ಮಾಂಡೀಯ ಪುನರ್ಜಾಗರಣೆ ಎಂದು ಶಾಸ್ತ್ರಗಳು ವರ್ಣಿಸುತ್ತವೆ. ಬೃಹಸ್ಪತಿ ದೇವರು ಕರ್ಕ ರಾಶಿಯ ಭಾಗ್ಯಸ್ಥಾನ ಮತ್ತು ತ್ರಿಕೋಣ ಭಾವದ ಸ್ವಾಮಿಯಾಗಿರುವುದರಿಂದ ಅವರ ಉಚ್ಚ ಲಗ್ನ ಪ್ರವೇಶವು ಭಾಗ್ಯ, ಜ್ಞಾನ, ಧನ ಮತ್ತು ಗೌರವದ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ಶಾಸ್ತ್ರದ ಪ್ರಕಾರ ಗುರು ಉಚ್ಚವಾದ ಲಗ್ನದಲ್ಲಿ ಬಂದಾಗ ಬಾಹುಬಲಿ ಯೋಗ ನಿರ್ಮಾಣವಾಗುತ್ತದೆ. ಅಂದರೆ ವ್ಯಕ್ತಿಗೆ ತನ್ನ ಪರಿಶ್ರಮದ ಹಲವು ಗುಣಫಲ ದೊರೆಯುತ್ತದೆ ಹಾಗೂ ದೈವಿಕ ಅನುಗ್ರಹದಿಂದಲೇ ಸಾಧ್ಯವಾಗುವ ಘಟನೆಯು ಜೀವನದಲ್ಲಿ ಸಂಭವಿಸುತ್ತದೆ. ಆದುದರಿಂದ ಈ ದೀಪಾವಳಿ ಕರ್ಕ ರಾಶಿಯವರಿಗಾಗಿ ಒಂದು ಗುರು ಪ್ರಸಾದದ ಸಮಯವಾಗಿದೆ. ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಗೆ ಪ್ರವೇಶಿಸಿ ನಿಮ್ಮ ಕರ್ಮವನ್ನು ಪ್ರಕಾಶಮಾನಗೊಳಿಸಲಿದ್ದಾರೆ. ಇದುವರೆಗೆ ಕಷ್ಟಪಟ್ಟು ಫಲ ಕಾಣದವರು ಅಥವಾ ಹೋರಾಟದಲ್ಲಿದ್ದವರು ಅವರಿಗಾಗಿ ಇದು ಹೊಸ ಪ್ರಾರಂಭ, ಹೊಸ ಬೆಳಕು. ಈ ಬಾರಿ ದೀಪಾವಳಿಯ ದೀಪಗಳು ಕೇವಲ ಮನೆಯನ್ನಷ್ಟೇ ಅಲ್ಲ, ನಿಮ್ಮ ಭಾಗ್ಯದ ಕತ್ತಲೆಯನ್ನು ಬೆಳಗಿಸಲಿವೆ. ಇವಾಗ ನಾವು ಆ 4 ಮಹತ್ವದ ಭವಿಷ್ಯವಾಣಿಗಳನ್ನು ತೆಗೆದುಕೊಳ್ಳೋಣ. ಅವು ನಿಮ್ಮ ಮೃತಪ್ರಾಯ ಭಾಗ್ಯವನ್ನು ಜೀವಂತಗೊಳಿಸಲಿವೆ. ಆದರೆ ಅದಕ್ಕೂ ಮುಂಚೆ ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಎಂದು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ಜೈ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. 1. ಕರ್ಕ ರಾಶಿಯವರ ಮೊದಲ ಭವಿಷ್ಯವಾಣಿ ಅತ್ಯಂತ ಮಹತ್ವದಾಗಿದೆ. ಹಿಂದಿನ ಕೆಲವು ಸಮಯಗಳಿಂದ ನಿಮ್ಮ ಮನಸ್ಸಿನಲ್ಲಿ ಹೇರಳವಾಗಿ ನೆಲೆಸಿದ್ದ ನಕಾರಾತ್ಮಕತೆ, ಆತಂಕ, ಗೊಂದಲ ಮತ್ತು ಅಸ್ಪಷ್ಟತೆ ಈಗ ನಿಧಾನವಾಗಿ ದೂರವಾಗಲಿದೆ. ದೇವಗುರು ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಮನದ ಅಲೆಗಳು ಸ್ಥಿರಗೊಳ್ಳುತ್ತವೆ ಹಾಗೂ ಆಂತರಿಕ ಶಾಂತಿ ಮರುಜೀವಂತವಾಗುತ್ತದೆ. ಶಾಸ್ತ್ರಗಳು ಹೇಳುತ್ತದೆ, ಬಾಧೆಗಳು ದೂರವಾದಾಗಲೇ ಮನಸ್ಸಿಗೆ ಸಂತೋಷ ದೊರೆಯುತ್ತದೆ ಎಂದು. ಇದೇ ಕಾರ್ಯವನ್ನು ದೇವಗುರು ಬೃಹಸ್ಪತಿ ನಿಮಗಾಗಿ ಮಾಡಲಿದ್ದಾರೆ. ನಿಮ್ಮ ಜೀವನದ ಮಾರ್ಗದಲ್ಲಿ ಇದ್ದ ಎಲ್ಲ ಅಡಚಣೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತವೆ ಮತ್ತು ನೀವು ಹೊಸ ಆತ್ಮವಿಶ್ವಾಸದಿಂದ ತುಂಬಿಕೊಳ್ಳುತ್ತೀರಿ. ಇದಾದ ನಂತರದ 2ನೇ ಮಹತ್ವದ ಬದಲಾವಣೆ ಬೃಹಸ್ಪತಿಯ ಲಗ್ನ ಪ್ರವೇಶದಿಂದ ನಿರ್ಮಾಣವಾಗುತ್ತದೆ. ಗುರು ಎಂದರೆ ಜ್ಞಾನ, ನೀತಿ ಮತ್ತು ವಿವೇಕದ ಪ್ರತೀಕ. ಅವರು ಲಗ್ನದಲ್ಲಿ ಬರುವಾಗ ವ್ಯಕ್ತಿಯ ನಿರ್ಧಾರ ಶಕ್ತಿ ಸ್ಪಷ್ಟ ಮತ್ತು ಖಚಿತವಾಗುತ್ತದೆ. ಹಿಂದಿನ ದಿನಗಳಲ್ಲಿ ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳು ವಿಫಲವಾದರೂ ಈಗ ಗುರುದೃಷ್ಟಿಯಿಂದ ನಿಮ್ಮ ವಿವೇಕ ಪ್ರಖರವಾಗುತ್ತದೆ. ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲಿ ಯಶಸ್ಸಿನ ಸಾಧ್ಯತೆ 99% ಇರುತ್ತದೆ. ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚುತ್ತದೆ. ಸಮಾಜ, ಕುಟುಂಬ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಮತ್ತು ಮಾನ್ಯತೆ ಕೂಡ ಹೆಚ್ಚಾಗುತ್ತದೆ. 3ನೇ ದೊಡ್ಡ ವರದಾನವು ಅದ್ಭುತವಾಗಿದೆ. ಶಾಸ್ತ್ರಗಳ ಪ್ರಕಾರ ಗುರುದೇವರ 3 ದೃಷ್ಟಿಗಳು ಪಂಚಮ, ಸಪ್ತಮ ಮತ್ತು ನವಮ ಅತ್ಯಂತ ಶುಭಕರ. ಈ ಬಾರಿ ಗುರುದೇವರ ಪಂಚಮ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಿದೆ. ಈ ಭಾವ ವಿದ್ಯೆ, ಬುದ್ಧಿ, ಸೃಜನಶೀಲತೆ, ಪ್ರೀತಿ ಮತ್ತು ಸಂತಾನದ ಸೂಚಕವಾಗಿದೆ. ಅರ್ಥಾತ್ ಮುಂದಿನ 49 ದಿನಗಳೊಳಗೆ ನಿಮ್ಮ ಜೀವನದಲ್ಲಿ ಅಪ್ರತೀಕ್ಷಿತ ಲಾಭ ಸಂಭವಿಸಬಹುದು. ಅದು ಹಣಕಾಸಿನ ಲಾಭವಾಗಬಹುದು ಅಥವಾ ಹಿಂದಿನ ಹೂಡಿಕೆಗಳಿಂದ 2 ಅಥವಾ 3 ಪಟ್ಟು ಫಲ ದೊರೆಯಬಹುದು. ಕೆಲವರಿಗೆ ಬಹುಕಾಲದಿಂದ ಬಾಕಿಯಾಗಿದ್ದ ಹಣ ಈ ದೀಪಾವಳಿಯ ಸ್ಮರಣೆಯಾಗಿ ಮರಳಿ ಬರುವ ಸಾಧ್ಯತೆ ಇದೆ. ಮಕ್ಕಳ ಬಗ್ಗೆ ಚಿಂತೆಯಲ್ಲಿದ್ದ
ಪೋಷಕರಿಗೆ ಇದು ಸಂತೋಷದ ಕಾಲವಾಗಲಿದೆ. ಮಕ್ಕಳ ಶಿಕ್ಷಣ, ವೃತ್ತಿ ಅಥವಾ ಆರೋಗ್ಯದ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಹಾಗೆಯೇ ಸಂತಾನ ಲಾಭಕ್ಕಾಗಿ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಹೊಸ ಜೀವನದ ಆಗಮನದ ಸುಂದರ ಯೋಗ ನಿರ್ಮಾಣವಾಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಯಶಸ್ಸಿನ ಸಮಯವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಉನ್ನತ ಶಿಕ್ಷಣದಲ್ಲಿ ಮಾರ್ಗದಲ್ಲಿ ದೇವಗುರು ಪಂಚಮ ದೃಷ್ಟಿ ನಿಮ್ಮ ಬುದ್ಧಿಯನ್ನು ಪ್ರಬಲಗೊಳಿಸಿ ಪ್ರತಿಯೊಂದು ಸವಾಲಿನ ಮೇಲೂ ಜಯ ಸಾಧಿಸಲು ಶಕ್ತಿ ನೀಡಲಿದೆ. ಎರಡನೇ ಭವಿಷ್ಯವಾಣಿ ಕರ್ಕ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವಂಥದ್ದು. ಈ ದೀಪಾವಳಿಯ ಮುನ್ನ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನ ಭಾವಕ್ಕೆ ಪ್ರವೇಶಿಸುತ್ತಿರುವಂತೆಯೇ ಅವರ ದೈವಿ ಪ್ರಭಾವವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಲಾರಂಭಿಸುತ್ತದೆ. ಮೊದಲೇ ನಾವು ಅವರ ಪಂಚಮ ದೃಷ್ಟಿಯ ಪರಿಣಾಮದಿಂದ ಜ್ಞಾನ, ಬುದ್ಧಿ ಮತ್ತು ಲಾಭದ ದಾರಿಗಳು ಹೇಗೆ ತೆರೆಯುತ್ತವೆ ಎಂಬುದನ್ನು ಕಂಡಿದ್ದೇವೆ. ಈಗ ನೋಡೋಣ ಅವರ ಸಪ್ತಮ ಮತ್ತು ನವಮ ದೃಷ್ಟಿಗಳಿಂದ ಯಾವ ಅದ್ಭುತ ಬದಲಾವಣೆಗಳು ಸಂಭವಿಸಲಿದೆ ಎಂಬುದನ್ನು. ಬೃಹಸ್ಪತಿಯ ಸಪ್ತಮ ದೃಷ್ಟಿ ನಿಮ್ಮ ಸಪ್ತಮ ಭಾವದ ಮೇಲೆ ಬೀಳಲಿರುವುದು. ಇದು ದಾಂಪತ್ಯ ಸಂಬಂಧಗಳು, ಸಹಕಾರ ಹಾಗೂ ಭಾಗಿದಾರಿತ್ವದ ಸೂಚಕವಾಗಿದೆ. ಈ ದೃಷ್ಟಿ ಸಕ್ರಿಯವಾದ ಕ್ಷಣದಿಂದಲೇ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಧುರತೆ, ಪರಸ್ಪರ ಅರ್ಥಗರ್ಭಿತತೆ ಮತ್ತು ಶಾಂತಿಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಹಿಂದಿನ ಕೆಲವು ಕಾಲಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಅಸಮ್ಮತಿ, ದೂರತೆ ಅಥವಾ ಮನಸ್ತಾಪಗಳಿದ್ದರೆ ಈಗ ಅವು ನಿಧಾನವಾಗಿ ಕರಗಲಾರಂಭಿಸುತ್ತವೆ. ದೇವಗುರು ಬೃಹಸ್ಪತಿಯ ಜ್ಞಾನಮಯ ದೃಷ್ಟಿ ಆ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡಿ ಹೃದಯದ ಭಾರವನ್ನು ಹಗುರಗೊಳಿಸುತ್ತದೆ. ಇದೇ ರೀತಿ ವಿಚ್ಛೇದನ ಅಥವಾ ಬೇರ್ಪಡಿಕೆಯ ಅಂಚಿನಲ್ಲಿದ್ದ ದಂಪತಿಗಳಿಗೂ ಈ ದೈವಿಕ ದೃಷ್ಟಿ ಪುನರ್ಮಿಲನ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಅಪೂರ್ವಾವಕಾಶ ನೀಡುತ್ತದೆ. ಜೊತೆಗೆ ಭಾಗಿದಾರಿತ್ವದಲ್ಲಿ ಕೆಲಸ ಮಾಡುತ್ತಿರುವವರು ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಯೋಚಿಸುತ್ತಿರುವವರಿಗೆ ಇದು ಚಿನ್ನದಂತ ಅವಕಾಶ. ಗುರುದೇವರ ಆಶೀರ್ವಾದದಿಂದ ಈ ಸಮಯದಲ್ಲಿ ಕೈಗೊಂಡ ಕೆಲಸಗಳು ಯಶಸ್ಸಿನ ದಿಕ್ಕಿನಲ್ಲಿ ಚಲಿಸಲಿವೆ ಹಾಗೂ ನಿಮ್ಮ ಜೀವನದ ಸಂಬಂಧಗಳು ಹೊಸ ಶಕ್ತಿಯೊಂದಿಗೆ ಪ್ರಬಲವಾಗಲಿವೆ. ಮೂರನೇ ಭವಿಷ್ಯವಾಣಿ ಅಕ್ಟೋಬರ್ 22ರಿಂದ ಮುಂದಿನ 49 ದಿನಗಳವರೆಗೆ ಕರ್ಕ ರಾಶಿಯವರಿಗೆ ಒಂದು ಅದ್ಭುತ ಶುಭ ಕಾಲ ಆರಂಭವಾಗಲಿದೆ. ಈ ಅವಧಿಯಲ್ಲಿ ನೀವು ಯಾವುದೇ ಹೊಸ ವ್ಯವಹಾರ ಅಥವಾ ಭಾಗಿದಾರಿತ್ವದ ಯೋಜನೆಯನ್ನು ಆರಂಭಿಸಿದರೆ ಅದು ಕೇವಲ ಲಾಭದಾಯಕವಾಗುವುದಲ್ಲದೆ ದೀರ್ಘಕಾಲೀನ ಸ್ಥಿರತೆಯನ್ನು ನೀಡುತ್ತದೆ. ಪ್ರಸ್ತುತ ಇರುವ ಭಾಗಿದಾರಿತ್ವದಲ್ಲಿ ಯಾವುದೇ ಅಸಮ್ಮತಿ ಅಥವಾ ಅಡಚಣೆಗಳಿದ್ದರೆ ದೇವಗುರು ಬೃಹಸ್ಪತಿಯ ದೃಷ್ಟಿ ಆ ಸಮಸ್ಯೆಯನ್ನು ಪರಿಹಾರದಲ್ಲಿ ಪರಿವರ್ತಿಸುತ್ತದೆ. ಈಗ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲಾರಂಭಿಸುತ್ತಾರೆ ಮತ್ತು ಒಟ್ಟಾಗಿ ನೀವು ಸ್ಥಿರ ಯಶಸ್ಸಿನ ದಿಕ್ಕಿನಲ್ಲಿ ಸಾಗಲಾರಂಭಿಸುತ್ತೀರಿ. ಹಿಂದಿನ ದಶಕಗಳಿಂದ ನಿಮ್ಮ ಮೇಲೆ ಶನಿ ಅಥವಾ ದಯೆಯ ಪರಿಣಾಮದಿಂದ ಪ್ರಯತ್ನ ಮಾಡಿದರೂ ಫಲ ದೊರೆಯದ ಸ್ಥಿತಿ ಇತ್ತು. ಈಗ ಅದು ಸಂಪೂರ್ಣವಾಗಿ ಅಂತ್ಯವಾಗುತ್ತಿದೆ. ಈ ಸಮಯದಿಂದ ನೀವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಭಾಗ್ಯದ ಸ್ಪಷ್ಟ ಅನುಭವವಾಗಲಿದೆ. ಹಿಂದಿನಂತೆಯೇ ಮಾಡಿದ ಶ್ರಮ ಈಗ ಹಲವು ಗುಣ ಫಲ ನೀಡುತ್ತದೆ. ನೀವು ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟರೂ ಯಶಸ್ಸು ನಿಮ್ಮನ್ನು ಬರಮಾಡಿಕೊಳ್ಳುತ್ತದೆ. ಬೃಹಸ್ಪತಿಯ ಈ ನವಮ ದೃಷ್ಟಿ ನಿಮ್ಮ ಜೀವನದಲ್ಲಿ ಪರಿಶ್ರಮ ಮತ್ತು ಭಾಗ್ಯಗಳ ಸಂಯೋಗವನ್ನು ರಚಿಸುತ್ತಿದೆ. ಇದನ್ನು ಶಾಸ್ತ್ರಗಳು ಕರ್ಮಫಲದ ಸಜೀವ ಜಾಗರಣೆ ಎಂದು ಕರೆಯುತ್ತವೆ. ಇಂತಹ ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಯು ಕೂಡ ಅಸಾಮಾನ್ಯ ಸಾಧನೆ ಮಾಡುವ ಶಕ್ತಿ ಹೊಂದುತ್ತಾನೆ. ಆರೋಗ್ಯದ ದೃಷ್ಟಿಯಿಂದಲೂ ಇದು ಆರಾಮದಾಯಕ ಮತ್ತು ಚೇತರಿಕೆಯ ಸಮಯವಾಗಲಿದೆ. ಹಳೆಯ ರೋಗಗಳು ನಿವಾರಣೆಯಾಗುತ್ತವೆ. ಮನಸ್ಸು ಮತ್ತು ದೇಹದಲ್ಲಿ ಹೊಸ ಶಕ್ತಿ ತುಂಬುತ್ತದೆ. ಕರ್ಜ ಅಂದರೆ ನೀವೇನಾದರೂ ಸಾಲ ಮಾಡಿದರೆ ಅಥವಾ ಒತ್ತಡದಲ್ಲಿದ್ದವರಿಗೆ ಸಹ ಈ ದೃಷ್ಟಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ಅಕ್ಟೋಬರ್ 18ರ ನಂತರ ನೀವು ಗಮನಿಸುತ್ತೀರಿ, ಇಷ್ಟರವರೆಗೆ ಮುಚ್ಚಿದ ದಾರಿಗಳು ನಿಧಾನವಾಗಿ ದೊರೆಯುತ್ತಿವೆ ಮತ್ತು ಜೀವನ ಮತ್ತೆ ಸಮತೋಲನದ ಹಾದಿಗೆ ಬರುತ್ತಿದೆ. ಈ ದೀಪಾವಳಿಯಲ್ಲಿ ನೀವು ದೀಪ ಹಚ್ಚುವಾಗ ನೆನಪಿಡಿ, ಆ ದೀಪ ಕೇವಲ ಎಣ್ಣೆಯಿಂದ ಅಲ್ಲ, ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ಪ್ರಜ್ವಲಿಸುತ್ತದೆ. 4. ಇದು ಕರ್ಕ ರಾಶಿಯವರ ಅಂತಿಮ ಮತ್ತು ಅತ್ಯಂತ ಮಹತ್ವದ ಭವಿಷ್ಯವಾಣಿ. ಈಗ ಪ್ರಶ್ನೆ ಏಳುತ್ತದೆ, ಕರ್ಕ ರಾಶಿಯವರು ಲಕ್ಷಾಂತರ ಮಂದಿ ಇರುವವರು, ಹಾಗಾದರೆ ಈ ಅದ್ಭುತ ಪರಿಣಾಮ ಎಲ್ಲರಿಗೂ ಒಂದೇ ರೀತಿಯಾಗಿ ಆಗುತ್ತದೆಯೇ? ಉತ್ತರ ಇಲ್ಲ. ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬರ ಕುಂಡಲಿಯಲ್ಲೂ ಗ್ರಹಗಳ ಸ್ಥಾನ ವಿಭಿನ್ನವಾಗಿರುತ್ತದೆ ಮತ್ತು ಗ್ರಹದ ಫಲವು ಅದರ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಆತಂಕ ಪಡಬೇಕಾಗಿಲ್ಲ, ಏಕೆಂದರೆ ಈಗ ನಾನು ಹೇಳಲಿರುವುದೇ ಯಾವ ಕರ್ಕ ರಾಶಿಯ ಜನರಿಗೆ ಈ ದೀಪಾವಳಿಯ ಮುನ್ನ ದೇವಗುರು ಬೃಹಸ್ಪತಿಯ ಆಶೀರ್ವಾದ ಸುವರ್ಣ ಉಡುಗೊರೆಯಂತೆ ದೊರೆಯಲಿದೆ ಎಂಬುದು. ಮೊದಲು ಗಮನದಲ್ಲಿಡಿ, ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನದಿಂದ 6ನೇ, 8ನೇ,
ಅಥವಾ 12ನೇ ಭಾವದಲ್ಲಿ ಇರಬಾರದು. ಅವರು ಈ 3 ಭಾವಗಳಲ್ಲಿ ಇದ್ದರೆ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನಿಮ್ಮ ಕುಂಡಲಿಯಲ್ಲಿ ಸಂಖ್ಯೆ 10 ಇರುವ ಸ್ಥಳ ದಶಮ ಭಾವವಾಗುತ್ತದೆ. ಈ ಸ್ಥಾನದಲ್ಲಿ ಬೃಹಸ್ಪತಿ ನೀಚಸ್ಥ ಆಗುತ್ತಾರೆ, ಅಂದರೆ ತಮ್ಮ ಶುಭ ಶಕ್ತಿ ಕಳೆದುಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅವರು ಆಶೀರ್ವಾದದ ಬದಲು ಅಡ್ಡಿ ಅಥವಾ ವಿಳಂಬದ ಫಲವನ್ನು ನೀಡಬಹುದು. ಹೀಗಾದರೆ ಏನು ಮಾಡಬೇಕು ಎಂದು ನೀವು ಯೋಚಿಸುತ್ತಿದ್ದರೆ, ದೇವಗುರು ಬೃಹಸ್ಪತಿಯ ಕೃಪೆ ಸಂಪೂರ್ಣವಾಗಿ ದೊರೆಯಲಿ ಬಹಳ ಸರಳ ಉಪಾಯ ಇದೆ. ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ 6ನೇ, 8ನೇ ಅಥವಾ 12ನೇ ಭಾವದಲ್ಲಿದ್ದರೆ ಪೀಲು ಅಂದರೆ ಪುಕ್ಕರಾಜ ರತ್ನವನ್ನು ಧರಿಸಬೇಡಿ, ಅದು ವಿರೋಧ ಫಲ ನೀಡಬಹುದು. ಪ್ರತಿದಿನ ಓಂ ಗುರುವೇ ನಮಃ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಈ ಸರಳ ಉಪಾಯಗಳು ನಿಮ್ಮ ಜೀವನದಲ್ಲಿ ಬೃಹಸ್ಪತಿಯ ದೈವಿ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತವೆ. ಮತ್ತು ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ ಶುಭ ಭಾವದಲ್ಲಿ ಇದ್ದರೆ ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ನಿಜವಾದ ಚಮತ್ಕಾರ ತರಲಿದೆ, ಭಾಗ್ಯೋದಯ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳಕಿನ ರೂಪದಲ್ಲಿ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.